ಆಕರ್ಷಣಕ್ಕೆ ಇನ್ನೊಂದು ಶಬ್ದ ಏನು ಹೇಳು ಗೊತ್ತಿಲ್ಲ. ನಾಡಿನ ಸಂಕರ್ಷಣ ಅಂದ್ರು ಆಕರ್ಷಣ ಅಂದ್ರು ಒಂದೇ, ಶೇಷ ಅಂದ್ರು ಸಂಕರ್ಷಣ ಅಂದ್ರು ಒಂದೇ. ಶೇಷ ಶಕ್ತಿ ಅಂದ್ರೆ ಸಂಕರ್ಷಣ ಶಕ್ತಿ, ಸಂಕರ್ಷಣ ಶಕ್ತಿಯಿಂದ ಎಳೆದು ಹಿಡಿಯುವ ಶಕ್ತಿ. ಅದಕ್ಕೆ ಶೇಷ ಅಂತ ಯಾಕೆ ಹೇಳಿದ್ರು ಅಂದ್ರೆ, ವೆನ್ ಎವ್ರಿಥಿಂಗ್ ಈಸ್ ಡಿಸ್ಟ್ರಾಯ್ಡ್ ಎನರ್ಜಿ ರಿಮೇನ್ಸ್, ಅದೇ ಶೇಷ. ಕೊನೆಗೆ ಉಳಿಯುವುದು ಅದು ಶಕ್ತಿ, ಭಗವತ್ ಶಕ್ತಿ ಮಾತ್ರ. ಅದಕ್ಕೆ ಶೇಷ ಶಕ್ತಿ ಅಂತ ಹೇಳಿದ್ರು. ಇಷ್ಟು ಗೊತ್ತಿಲ್ಲದೆ ಇದ್ದ ವ್ಯಕ್ತಿಗಳು ಯಾಕೆ ಪಾಠ ಮಾಡ್ತಾರೆ ಶಾಲೆಯಲ್ಲಿ, ಯಾಕೆ ಮಕ್ಕಳನ್ನು ಹಾಳು ಮಾಡ್ತಾರೆ ಅಂತ ಹೇಳಿ ಬೈದೆ. ಆಮೇಲೆ ಪಾಪ ಅವಳು ನನ್ನ ಎದುರೇ ಬರಲಿಲ್ಲ. ನಾನೇ ಅವಳ ಮುಖ ತೋರಿಸಿ ಓಡಿ ಹೋಗ್ತೇನೆ ತಿಳ್ಕೊಂಡಿದ್ಲು. ಆಮೇಲೆ ನನ್ನ ಮುಖ ತೋರಿಸಿಲ್ಲ, ಅವಳೆಲ್ಲೋ ಓಡಿ ಹೋಗಿ ರಜೆ ಆಗೋಯ್ತು ಅವಳಿಗೆ. ಹಾಗೆ ಅನೇಕ ವಿಷಯಗಳು. ಅದೇ ರೀತಿ ಆಲದ ಎಲೆಯ ಮೇಲೆ ಕೂಡ. ಅದಕ್ಕೋಸ್ಕರ ನಾನು ಆಲದ ಎಲೆಯ ಮೇಲೆ ಮಲಗಿದ ಶಿಶು ಅಂದರೆ ಏನು ಅಂದ್ರೆ, ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಇದೆ, ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸವೇದಮಿತ್ ಅಂತ. ಆಲದ ಮರ ಅಂದ್ರೆ ಈ ವಿಶ್ವವೇ ಒಂದು ಆಲದ ಮರ. ಆ ವಿಶ್ವವೆಲ್ಲ ನಾಶ ಆದಾಗ ಉಳಿಯೋದು ಯಾವುದು ಗೊತ್ತುಂಟ? ವೇದ ಮಂತ್ರಗಳು. ನಾದ ಮಾತ್ರ ಉಳಿತದೆ, ಮಂತ್ರ ಅದು ನಾಶ ಆಗುವುದಿಲ್ಲ. ಸೌಂಡ್, ಶಬ್ದ ಎಂದೂ ನಾಶ ಆಗುವುದಿಲ್ಲ. ಯಾಕೆಂದ್ರೆ ಒಮ್ಮೆ ನಾವು ಮಾತಾಡಿದ್ದು ಅದು ಆಕಾಶಿಕ್ ರೆಕಾರ್ಡ್ ನಲ್ಲಿ ಅದು ರೆಕಾರ್ಡ್ ಆಗಿ ಆಯ್ತು, ಆಕಾಶಿಕ್ ಕ್ಯಾಸೆಟ್ ನಲ್ಲಿ ರೆಕಾರ್ಡ್ ಆಗಿ ಆಯ್ತು. ಆಮೇಲೆ ಅದನ್ನ ಇರೇಸ್ ಮಾಡ್ಲಿಕ್ಕೆ ಬರುವುದಿಲ್ಲ. ಅದನ್ನ ಮತ್ತೆ ರಿಸೀವ್ ಮಾಡುವಂತಹ ಯಂತ್ರಗಳು ಮಾತ್ರ ಇಲ್ಲ, ಅದು ಬೇರೆ. ಸಿಕ್ಕಿದ್ರೆ ಇವಾಗ 100 ವರ್ಷ 200 ವರ್ಷ ಹಿಂದೆ ಒಬ್ಬರು ಮಾತಾಡಿದನ್ನು ಈಗ ನಾವು ಮಾತಾಡಿದನ್ನು ಕ್ಯಾಸೆಟ್ ಮಾಡಿದ ಹಾಗೆ ಅದನ್ನು ರಿಸೀವರ್ ಒಂದಿದ್ದರೆ ಮಾಡಬಹುದು. ಆದ್ರೆ ಸದ್ಯಕ್ಕೆ ಇಲ್ಲ. ಏನೇ ಇರಲಿ, ಒಮ್ಮೆ ನಾವು ಮಾತಾಡಿದ ಆಕಾಶದಲ್ಲಿ ರೆಕಾರ್ಡ್ ಆಯ್ತು ಅಂದ್ರೆ ಅದು ನಾಶ ಆಗುವುದಿಲ್ಲ. ಆದ್ರೆ ಮ್ಯಾಟರ್ ಈಸ್ ಡಿಸ್ಟ್ರಾಯ್ಡ್ ಬಟ್ ಸೌಂಡ್ ಕ್ಯಾನ್ ನಾಟ್ ಬಿ ಡಿಸ್ಟ್ರಾಯ್ಡ್. ಆ ಸೌಂಡ್ ಹಾಗೇ ಉಳಿತದೆ. ಅದನ್ನೇ ಸೌಂಡ್, ವೇದನಾದ, ಅದನ್ನೇ ಎಲೆ ಅಂತ ಹೇಳೋದು. ಮರ ಪ್ರಪಂಚ ನಾಶ ಆಯಿತು, ವೇದನಾದ, ವೇದ ವಾಂಗ್ಮಯ ರೂಪವಾಗಿರ್ತಕ್ಕಂಥ ಎಲೆ ಉಳಿಯಿತು. ಆ ವಾಂಗ್ಮಯದಿಂದ ಪ್ರತಿಪಾದ್ಯನಾಗಿ ಭಗವಂತ ಅದನ್ನು ಪವಡಿಸಿದ. ಅಂದ್ರೆ ವೇದ ವೇದ್ಯನಾಗಿ ಭಗವಂತ ಒಬ್ಬನೇ ಇದ್ದ, ಜಗತ್ ಯಾವುದೂ ಇರಲಿಲ್ಲ. ಇದು ಅದರ ಅರ್ಥ. ನಮಗೆ ಏನಾಗಿದೆ ಅಂದ್ರೆ, ನಮ್ಮದು ಕಷ್ಟ ಏನ್ ಗೊತ್ತುಂಟ, ನಮಗೆ ದೇವರ ವಿಷಯ ಅರ್ಥ ಆಗ್ಬೇಕು ಅಂತಿಲ್ಲ. ದೇವರಿಗೆ ಅರ್ಥ ಆದ್ರೆ ಸರಿ, ನಾವು ಕೆಂಡ ತಟ್ಟಿಕೊಂಡು ಸರಿ. ನಾವು ಮಂತ್ರ ಹೇಳೋದಾಗಿಲ್ವ, ಸಂಸ್ಥೆಯಲ್ಲಿ ಮಂತ್ರ ಹೇಳ್ತೇವೆ, ನಮಗೆ ಎಂತದ್ದು ದೇವರಂತ ಕೇಳಿದವು ಅಂತ ಗೊತ್ತಿಲ್ಲ. ನಮ್ಗೆ ಗೊತ್ತಿಲ್ಲದ್ರೆ ತೊಂದರೆ ಇಲ್ಲರಿ, ದೇವರಿಗೆ ಗೊತ್ತಾದ್ರೆ ಸರಿ ಅಂತ ಸಂಸ್ಥೆಯಲ್ಲಿ ಹೇಳಿಬಿಡೋದು. ತಪ್ಪು ಹೇಳಿದ್ರು ನಮಗ್ ಗೊತ್ತಾಗೋದಿಲ್ಲ, ತಪ್ಪೇ ಹೇಳಿದ್ವಿ. ಒಂದೊಂದು ಸರ್ತಿ ನಾವು ಏನ್ ಬೇಕೋ. ನಾನೊಂದು ಊರಿಗೆ ಹೋಗಿದ್ದೆ, ಅಲ್ಲಿ ಪೂಜೆಯವರು ಸಂಕಲ್ಪ ಸರ್ವಾಭೀಷ್ಟ ಸಿದ್ಧ್ಯರ್ಥಂ ಸರ್ವದೋಷ ನಿವಾರಣಾರ್ಥಂ ಹೀಗೆ ಸಂಕಲ್ಪ ಮಾಡ್ತಿದ್ರು. ನಾನು ಹೇಳಿದೆ, ನೀವು ಸಂಕಲ್ಪ ಮಾಡೋದು ಬೇಡ, ಮಂಗಳಾರತಿ ಮಾಡಿಕೊಡಿ. ಯಾಕಂದ್ರೆ ನೀವು ಹೇಳಿದ ಹಾಗೆ ಆಗಿಬಿಟ್ರೆ ಗತಿ, ದೇಶ ಗತಿ ಏನು? ಸರ್ವಾನಿಷ್ಟ ಅನಿವೃತ್ತಿ ಅರ್ಥ, ಸರ್ವಾಭಿಷ್ಟ ಯಾವ ಅನಿಷ್ಟವೂ ನಿವೃತ್ತಿ ಆಗಬಾರದು. ಹೀಗೆ ನೀವು ಸಂಕಲ್ಪ ಮಾಡಿದ್ರೆ ಅದನ್ನ ದೇವರು ತಥಾಸ್ತು ಅಂದ್ಬಿಟ್ರೆ ನಮ್ ಗತಿ ಏನು? ನೀವು ಸಂಕಲ್ಪ ಮಾಡೋದು ಬೇಡ, ಬರೇ ಮಂಗಳಾರತಿ ಮಾಡಿಕೊಡಿ ಅಂತ ಹೇಳಿದ್ರೆ ನಾನು. ಹಾಗಿದೆ ನಮ್ಮ ಕಥೆ. ಅದು ಎಷ್ಟೋ ಸರ್ತಿ ಬೆನಾರಸ್ನಲ್ಲಿ ಒಂದು ಕಾಲದಲ್ಲಿ ಸಂಸ್ಕೃತದ ಸೆಂಟರ್, ಕೇಂದ್ರ ಸ್ಥಾನ. ಕಾಶಿ ವಿಶ್ವನಾಥನ ಸನ್ನಿಧಿಯಲ್ಲಿ ಪೂಜೆ ಮಾಡತಕ್ಕ ಅರ್ಚಕರು ಹೇಳುವ ಮಂತ್ರ, ಕೊನೆ ಕಾಶಿ ಕೊನೆ ಗಂಗಾ ಭವಾನಿ ಮೇ ನಿಖಾ ನಿಖಾ. ನಾನು ಇದು ನಿಖಾ ಯಾಕೆ ಬಂತು? ಸಂಸ್ಕೃತ ಮಂತ್ರದಲ್ಲಿ ಹಿಂದಿ ಅದು ಡಬಲ್ ನಿಖಾ ಎಂತದು. ಕಡೆಗೆ ನನಗೆ ಅದು ಯಾವ ಭಾಷೆ ಅಂತ ಗೊತ್ತಾಗ್ಲಿಲ್ಲ. ಕೇಳಿ ಒಂದು 10 ನಿಮಿಷ ಕೇಳಿದ ಮೇಲೆ, ಅದು ಸಣ್ಣದಿರುವಾಗ ನಮ್ಮ ಅಪ್ಪ ಹೇಳಿಕೊಟ್ಟ ಮಂತ್ರ ಅದು ಒಂದೇ. ಕಾಶೀಂ ಗುಹಾಂ ಗಂಗಾಂ ಭವಾನಿಂ ಮಣಿಕರ್ಣಿಕಾಂ. ಅವನು ಭವಾನಿಂ ಮಣಿಕರ್ಣಿಕಾಮನ್ನ ಭವಾನಿಮೇ ನಿಖಾ ನಿಖಾ ಅಂತ ಹೇಳ್ತಾರೆ. ನಾನು ಸರದಿ ಬಂತು, ಕ್ಯೂ ನಿಂತಿದ್ದೆ, ನಾನು ಪೂಜೆ ಮಾಡಿಸ್ಬೇಕು ಅಂತ. ಕಾಶಿಗೆ ಹೋದ್ಮೇಲೆ ಒಂದು ದೊಂಡಿರಾಜ ಗಣಪತಿ ಪೂಜೆ, ಸರಿ ಕೂತ್ಕೊಂಡೆ. ನನ್ನ ಸರದಿ ಬಂತು. ಅವ್ರು ಹೇಳಿದ್ರು ಗುನೇ ಕಾಶಿ ಅಂದ್ರು, ನಾನು ಒಂದೇ ಕಾಶಿ. ಗುನೇ ಗಂಗಾ ಅಂದ್ರು, ನಾನು ಗುಹಾಂ ಗಂಗಂ. ಐಸಾ ನಹಿ ಕೊನೆ ಕಾಶಿ ಬೋಲು ಅಂದ್ರು. ಹಾಳ ಹೋಗುತ್ತೆ ಅವ್ರು ಹೇಳಿದಾಗ ಹೇಳಿ ಮಂತ್ರ ಹೇಳಿ ಬಂದೆ. ಯಾಕಂದ್ರೆ ನಾನು ಕರೆಕ್ಟ್ ಹೇಳಿ ಕೇಳಿಬಿಡ್ಲಿಲ್ಲ ಅವ ಪೂಜೆವ. ಕೊನೆ ಕಾಶಿ ಬೋಲೋ, ಗುನೇ ಗಂಗಾ ಬೋಲೋ, ಭವಾನಿ ಮೇ ಬೋಲೋ, ನಿಖಾ ನಿಖಾ ಬೋಲೋ ಅಂತ ಹಂಗೆ ಹೇಳಿದೆ ಕಡೆಗೆ. ಅವನಿಗೆ ತೃಪ್ತಿ ಆಗ್ಬೇಕಲ್ಲ, ಗಣಪತಿ ಗೊತ್ತುಂಟು, ನನಗೆ ಗೊತ್ತಿದೆ ಅಂತ. ಅವ್ನು ಏನ್ ಬೇಕಾದ್ರೆ ಮಾಡ್ಬಿಡ, ಅವನಿಗೆ ಇಷ್ಟು ಬಂದ ಹಾಗೆ ಹೇಳಿದೆ ಬಂದ್ಬಿಟ್ಟೆ. ಇದು ನಮ್ಮ ದುರವಸ್ಥೆ. ಹಾಗಾಗಿ ಈ ಪದ್ಯಗಳು, ದಾಸರ ಪದ್ಯಗಳು ಅಂಥ ಅನೇಕ ಅಧ್ಯಾತ್ಮದ ರಹಸ್ಯಗಳನ್ನು ಒಳಗೊಂಡಿರ್ತವೆ. ಇಲ್ಲಿ ವಾಸ್ತವಿಕವಾಗಿ ಇದರಲ್ಲಿ ಬರ್ತಕ್ಕಂಥ ಆಲದ ಎಲೆ ಅಂತಂದ್ರೆ ವೇದ ಸಾಹಿತ್ಯ. ವೇದ ಸಾಹಿತ್ಯ ಇದೆ, ಆದರೆ ಅದರಿಂದ ವಾಚ್ಯವಾಗಿ ಯಾವ ವಸ್ತುವೂ ಇಲ್ಲ. ಎಲ್ಲ ವೇದ ಮಂತ್ರಗಳಿಂದ ಭಗವಂತ ಒಬ್ಬನೇ ವಾಚ್ಯನಾಗಿ ಅದನ್ನು ಪವಡಿಸಿದ್ದಾನೆ. ಸಮಸ್ತ ವೇದ ವಾಗ್ಮಯಗಳಿಂದ, ಸಮಸ್ತ ವೇದದ ಒಂದೊಂದು ಮಂತ್ರದಿಂದ, ಒಂದೊಂದು ವಾಕ್ಯದಿಂದ, ಒಂದೊಂದು ಶಬ್ದದಿಂದ, ಒಂದೊಂದು ಅಕ್ಷರದಿಂದ ಸಮಸ್ತ ವೇದ ವಾಚ್ಯನಾಗಿ ಭಗವಂತನೊಬ್ಬನೇ ವಿಹರಿಸ್ತಾ ಇದ್ದಾನೆ. ಪ್ರಳಯ ಕಾಲದಲ್ಲಿ ಇನ್ಯಾವ ವಸ್ತುವು ಇಲ್ಲ ಅನ್ನುವುದನ್ನು ಹೇಳ್ತಕ್ಕ ಅತ್ಯಂತ ಸುಂದರವಾದಂಥ ಒಂದು ಮಂತ್ರ ತುಲ್ಯವಾದಂಥ ಒಂದು ಪ್ರಸಂಗ ಅದು. ಅದನ್ನ ವಿದ್ಯಾಭೂಷಣರು ಈಗ ಆ ಶ್ಲೋಕವನ್ನ ಹಾಡ್ತಾರೆ. ಅಷ್ಟರಲ್ಲಿ ಇವರು ಚಿತ್ರಸಿದ್ಧರು.
ಕರರವಿಂದೇನ ಪದರವಿಂದಂ ಕರರವಿಂದೇನ ಪದರವಿಂದಂ ಮುಖಾರವಿಂದೇ ವಿನಿಶಯಂತಂ ಮುಖಾರವಿಂದೇ ವಿನಿಶಯಂತಂ ವಟಸ್ಯಾನಂ ವಟಸ್ಯ ಪತ್ರಸ್ಯ ಪುಟೇ ಶಯಾನಂ ಬಾಲಂ ಮುಕುಂದಂ ಮನಸ ಸ್ಮರಾಮಿ ಬಾಲಂ ಮುಕುಂದಂ ಮನಸ ಸ್ಮರಾಮಿ ತನ್ನ ಕಾಲನ್ನು ತನ್ನ ಕೈಯಿಂದಲೇ ಬಾಯಲ್ಲಿಟ್ಟು ಅದನ್ನ ಚೀಪುವ ಮುತ್ತು ಮಗು ನಿರ್ಮಾಣ ಆಯ್ತು. ಇನ್ನು ಆಳದೆಲೆ ಒಂದು ಆದ್ರೆ ಅದು ಆಯ್ತು. ಆಮೇಲೆ ಮುಂದೆ ಹೀಗೆ ಆದ್ರೆ ಸ್ವಲ್ಪ ಕಷ್ಟ, ಭಾರಿ ಲಿಸ್ಟ್ಗಳು ಬರ್ಲಿಕ್ಕೆ ಶುರುವಾಗಿದ್ದಾವೆ. ಅದು ಬೆಳಗಿನ ತನಕ ಆಗತ್ತೆ ಹೀಗೆ ಆದ್ರೆ. ಯಾಕಂದ್ರೆ ನಮ್ಮ ಹುಡುಗ ಒಬ್ಬ ಹೇಳಿ ಕಳಿಸಿದ್ದಾನೆ. ಅದನ್ನು ಅವನ ಅಪೇಕ್ಷೆ, ಪಾಂಡವರಿದ್ದ ಅರಗಿನ ಮನೆಗೆ ದುರ್ಯೋಧನ ಬೆಂಕಿ ಇಡಿಸಿದಾಗ ಭೀಮಸೇನ ತನ್ನ ತಾಯಿಯನ್ನು ಮತ್ತು ಅಣ್ಣ ತಮ್ಮದನ್ನು ಹೊತ್ತುಕೊಂಡು ಓಡಿ ಕಾಪಾಡಿದ ರೀತಿಯನ್ನು ವರ್ಣಿಸಿ, ನಾನು ವರ್ಣಿಸ್ಬೇಕು, ಅವ್ರು ವರ್ಣಿಸ್ಬೇಕು, ಅವರು ಬಣ್ಣದಲ್ಲಿ ವರ್ಣಿಸ್ಬೇಕು, ನಾನು ಬಾಯಿಗೆ ವರ್ಣಿಸ್ಬೇಕು, ಸ್ಪಷ್ಟ ಇಲ್ಲ ಇದ್ರಲ್ಲಿ ನಾನು ವರ್ಣಿಸಿ ಅವರು ಬಣ್ಣದಲ್ಲಿ ವರ್ಣಿಸ್ಬೇಕು ಅಂತ. ಆಮೇಲೆ ಅದನ್ನ ಹಾಡು. ಆದ್ರೆ ಇದು ನೋಡೋಣ, ಕೊನೆಗೆ ಇಟ್ಕೊಳ್ಳೋಣ, ಸಮಯ ಇದ್ರೆ ಮತ್ತೆ. ಆಮೇಲೆ ಮತ್ತೊಂದು ಇದು ಇನ್ನೊಂದು